ನಮಸ್ಕಾರ ಸ್ನೇಹಿತರೆ. ನಮ್ಮ ಸುತ್ತಮುತ್ತಲಿನ ಹೊಲ, ಗದ್ದೆ, ಖಾಲಿ ಜಾಗ ಮತ್ತು ಮನೆಗಳ ಹತ್ತಿರ ಬೆಳೆಯುವ ಹಲವು ಸಸ್ಯಗಳ ಬಗ್ಗೆ ನಮಗೆ ಸರಿಯಾಗಿ ಮಾಹಿತಿ ಇರುವುದಿಲ್ಲ. ಅಂತಹ ಒಂದು ಉಪಯುಕ್ತವಾದ ಸಸ್ಯವೇ ತುಂಬೆ ಗಿಡ. ಸಣ್ಣದಾಗಿ ಕಾಣುವ ಈ ಗಿಡಕ್ಕೆ ನಮ್ಮ ಗ್ರಾಮೀಣ ಜೀವನದಲ್ಲಿ ಮತ್ತು ಆಯುರ್ವೇದ ಹಾಗೂ ಜನಪದ ಪರಂಪರೆಯಲ್ಲಿ ಒಂದು ವಿಶೇಷ ಸ್ಥಾನವಿದೆ. ತುಂಬೆ ಗಿಡದ ಹೂವು ಸಾಮಾನ್ಯವಾಗಿ ಬಿಳಿ ಬಣ್ಣದಲ್ಲಿದ್ದು ಹಸಿರು ಎಲೆಗಳ ನಡುವೆ ಸುಂದರವಾಗಿ ಕಾಣಿಸುತ್ತದೆ. ಹಾಗಾದರೆ ಈ ತುಂಬೆ ಗಿಡ ಹೇಗಿರುತ್ತದೆ? ಇದನ್ನು ಎಲ್ಲಿ ಕಾಣಬಹುದು? ಇದರ ಸಾಂಪ್ರದಾಯಿಕ ಬಳಕೆಗಳೇನು? ಇದನ್ನು ಬಳಸುವಾಗ ಯಾವ ಮುನ್ನೆಚ್ಚರಿಕೆ ವಹಿಸಬೇಕು? ಇವನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ತುಂಬೆ ಗಿಡ ಎಂದರೇನು? ತುಂಬೆ ಗಿಡವನ್ನು ಕನ್ನಡದಲ್ಲಿ ತುಂಬೆ ಗಿಡ ಎಂದು ಕರೆಯುತ್ತಾರೆ. ಇದರ ವೈಜ್ಞಾನಿಕ ಹೆಸರು ಸಾಮಾನ್ಯವಾಗಿ ಯೂಕಸ್ ಅಸ್ಪಿರಾ ಎಂದು ಗುರುತಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ಚಿಕ್ಕ ಗಾತ್ರದ ಔಷಧೀಯ ಸಸ್ಯವಾಗಿ ಬೆಳೆಯುತ್ತದೆ. ಇದರ ಕಾಂಡ ನೇರವಾಗಿದ್ದು ಎಲೆಗಳು ಉದ್ದವಾಗಿರುತ್ತವೆ. ಗಿಡದ ಮೇಲ್ಭಾಗದಲ್ಲಿ ಬಿಳಿ ಅಥವಾ ಬಿಳಿ ಹಳದಿ ಛಾಯೆಯ ಸಣ್ಣ ಹೂಗಳು ಗುಂಪಾಗಿ ಕಾಣಿಸುತ್ತವೆ. ಮಳೆಗಾಲದ ನಂತರ ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಗಿಡಗಳು ಸಾಕಷ್ಟು ಕಾಣಿಸುತ್ತವೆ. ಹೊಲದ ಬದಿಯಲ್ಲಿ, ರಸ್ತೆಯ ಬದಿಯಲ್ಲಿ, ಖಾಲಿ ಜಾಗಗಳಲ್ಲಿ ಅಥವಾ ಒಣ ಪ್ರದೇಶಗಳಲ್ಲಿಯೂ ಇದು ಬೆಳೆಯುವುದನ್ನು ನೋಡಬಹುದು. ಆದರೆ ಒಂದು ವಿಷಯ ಬಹಳ ಮುಖ್ಯ. ಚಿತ್ರದಲ್ಲಿ ನೋಡಿದ ಗಿಡವೇ ತುಂಬೆ ಎಂದು ಖಚಿತಪಡಿಸಿಕೊಳ್ಳದೆ ಯಾವುದೇ ಕಾಡು ಸಸ್ಯವನ್ನು ಔಷಧಿಯಾಗಿ ಬಳಸಬಾರದು. ಸಸ್ಯಗಳ ನಡುವೆ ಸಾಮ್ಯತೆ ಇರುವುದರಿಂದ ಸರಿಯಾದ ಸಸ್ಯ ಗುರುತಿಸುವಿಕೆ ಬಹಳ ಮುಖ್ಯ. ತುಂಬೆ ಗಿಡದ ವಿಶೇಷತೆ. ತುಂಬೆ ಗಿಡದ ಪ್ರಮುಖ ಆಕರ್ಷಣೆ ಅದರ ಬಿಳಿ ಹೂಗಳು. ಹಸಿರು ಎಲೆಗಳ ನಡುವೆ ಬಿಳಿ ಹೂಗಳು ಅರಳಿದಾಗ ಗಿಡ ಬಹಳ ಸುಂದರವಾಗಿ ಕಾಣುತ್ತದೆ. ನಮ್ಮ ಹಿರಿಯರು ಪ್ರಕೃತಿಯಲ್ಲಿರುವ ಹಲವು ಸಸ್ಯಗಳನ್ನು ತನ್ನ ಅನುಭವದ ಆಧಾರದ ಮೇಲೆ ಬಳಸುತ್ತಿದ್ದರು. ತುಂಬೆ ಗಿಡವು ಅಂತಹ ಸಸ್ಯಗಳಲ್ಲಿ ಒಂದಾಗಿದೆ. ಜನಪದ ಮತ್ತು ಸಾಂಪ್ರದಾಯಿಕ ವೈದ್ಯ ಪದ್ಧತಿಗಳಲ್ಲಿ ಇದರ ವಿವಿಧ ಭಾಗಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸಿರುವ ಉಲ್ಲೇಖಗಳು ಕಂಡುಬರುತ್ತವೆ. ಕೆಲವು ಕಡೆ ಇದರ ಎಲೆ, ಹೂವು ಅಥವಾ ಇತರ ಭಾಗಗಳನ್ನು ಸಾಂಪ್ರದಾಯಿಕ ಮನೆಮದ್ದುಗಳಲ್ಲಿ ಬಳಸುವ ಪದ್ಧತಿ ಇದೆ. ಆದರೆ ಇಲ್ಲಿ ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾದದ್ದು ಏನೆಂದರೆ, ಸಾಂಪ್ರದಾಯಿಕ ಬಳಕೆ ಎಂದರೆ ಅದು ಪ್ರತಿಯೊಂದು ಕಾಯಿಲೆಗೆ ವೈಜ್ಞಾನಿಕವಾಗಿ ಸಾಬೀತಾದ ಚಿಕಿತ್ಸೆ ಎಂದರ್ಥವಲ್ಲ. ಆದ್ದರಿಂದ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆಗೆ ಮೊದಲ ಆದ್ಯತೆ ಕೊಡಬೇಕು. ಸಾಂಪ್ರದಾಯಿಕವಾಗಿ ಹೇಗೆ ಬೆಳೆಸಲಾಗುತ್ತಿತ್ತು? ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಕೃತಿಯಲ್ಲಿರುವ ಸಸ್ಯಗಳಿಗೆ ಬಹಳ ಮಹತ್ವವಿತ್ತು. ಹಿರಿಯರು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಕೆಲವು ಸಸ್ಯಗಳನ್ನು ಮನೆಮದ್ದಾಗಿ ಬಳಸುತ್ತಿದ್ದರು. ತುಂಬೆ ಗಿಡವನ್ನು ಕೂಡ ಕೆಲವು ಜನಪದ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತಿತ್ತು. ಇದರ ಎಲೆ ಅಥವಾ ಹೂವನ್ನು ಕೆಲವು ಸಾಂಪ್ರದಾಯಿಕ ವಿಧಾನಗಳಲ್ಲಿ ಬಳಸಿರುವುದು ಕಂಡುಬರುತ್ತದೆ. ಕೆಲವು ಪ್ರದೇಶಗಳಲ್ಲಿ ಇದರ ಬಳಕೆ ಸಣ್ಣ ಪುಟ್ಟ ಚರ್ಮದ ಸಮಸ್ಯೆಗಳಿಗೆ, ಕೀಟ ಕಚ್ಚಿದ ಸಂದರ್ಭಗಳಲ್ಲಿ, ಶೀತ ಅಥವಾ ಕೆಮ್ಮಿಗೆ ಸಂಬಂಧಿಸಿದ ಜನಪದ ಮನೆಮದ್ದುಗಳಲ್ಲಿ, ದೇಹದ ಕೆಲವು ಸಣ್ಣ ಪುಟ್ಟ ತೊಂದರೆಗಳಿಗೆ ಎಂಬ ರೀತಿಯಲ್ಲಿ ಉಲ್ಲೇಖವಾಗುತ್ತದೆ. ಆದರೆ ಇವು ಸಾಂಪ್ರದಾಯಿಕ ಬಳಕೆಗಳಷ್ಟೇ. ಪ್ರತಿಯೊಬ್ಬರ ದೇಹ ಒಂದೇ ರೀತಿಯಾಗಿರುವುದಿಲ್ಲ. ಒಬ್ಬರಿಗೆ ಸರಿಹೊಂದಿದ ವಸ್ತು ಮತ್ತೊಬ್ಬರಿಗೆ ಅಲರ್ಜಿ ಅಥವಾ ಇತರ ಸಮಸ್ಯೆ ಉಂಟು ಮಾಡಬಹುದು. ಆದ್ದರಿಂದ ಮನೆಯಲ್ಲೇ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳುವ ಮೊದಲು ವೈದ್ಯರು ಅಥವಾ ಅರ್ಹ ಆಯುರ್ವೇದ ತಜ್ಞರನ್ನು ಸಂಪರ್ಕಿಸುವುದು ಸುರಕ್ಷಿತ. ತುಂಬೆ ಗಿಡದ ಬಗ್ಗೆ ಜನರಿಗೆ ಇರುವ ನಂಬಿಕೆಗಳು. ತುಂಬೆ ಗಿಡದ ಬಗ್ಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಹಲವು ನಂಬಿಕೆಗಳು ಮತ್ತು ಜನಪದ ಆಚರಣೆಗಳಿವೆ. ಕೆಲವು ಕಡೆ ಇದರ ಹೂಗಳನ್ನು ಪೂಜಾ ಕಾರ್ಯಗಳಲ್ಲಿಯೂ ಬಳಸುತ್ತಾರೆ. ಪ್ರಕೃತಿಯಲ್ಲಿ ಸಿಗುವ
ಸಣ್ಣ ಸಸ್ಯಕ್ಕೂ ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟು ಮಹತ್ವವಿದೆ ಎಂಬುದಕ್ಕೆ ಇದು ಒಂದು ಉದಾಹರಣೆ. ನಮ್ಮ ಹಿರಿಯರು ಸಸ್ಯಗಳನ್ನು ಕೇವಲ ಔಷಧಿ ಎಂದು ನೋಡದೆ ಪ್ರಕೃತಿಯ ಒಂದು ಭಾಗವಾಗಿ ಗೌರವಿಸುತ್ತಿದ್ದರು. ಇಂದಿನ ದಿನಗಳಲ್ಲಿ ನಾವು ಇಂತಹ ಸಸ್ಯಗಳನ್ನು ಗುರುತಿಸುವುದನ್ನೇ ಮರೆತು ಬರುತ್ತಿದ್ದೇವೆ. ಆದ್ದರಿಂದ ನಮ್ಮ ಸುತ್ತಮುತ್ತ ಬೆಳೆಯುವ ಸಸ್ಯಗಳ ಬಗ್ಗೆ ತಿಳಿದುಕೊಳ್ಳುವುದು ಪರಿಸರ ಜ್ಞಾನವನ್ನು ಹೆಚ್ಚಿಸುತ್ತದೆ. ತುಂಬೆ ಗಿಡವನ್ನು ಗುರುತಿಸುವುದು ಹೇಗೆ? ತುಂಬೆ ಗಿಡವನ್ನು ಗುರುತಿಸುವಾಗ ಕೇವಲ ಸಾಮಾನ್ಯ ಲಕ್ಷಣಗಳನ್ನು ಗಮನಿಸಬಹುದು. ಮೊದಲನೆಯದಾಗಿ, ಇದು ಸಾಮಾನ್ಯವಾಗಿ ಚಿಕ್ಕದಾದ ಗಿಡ. ಇದರ ಕಾಂಡ ನೇರವಾಗಿರುತ್ತದೆ. ಎಲೆಗಳು ಹಸಿರು ಬಣ್ಣದಲ್ಲಿದ್ದು ಉದ್ದವಾದ ಅಥವಾ ಅಂಡಾಕಾರದ ಆಕಾರ ಹೊಂದಿರಬಹುದು. ಇದರ ಅತ್ಯಂತ ಗಮನ ಸೆಳೆಯುವ ಲಕ್ಷಣವೆಂದರೆ ಬಿಳಿ ಹೂಗಳು ಗುಂಪಾಗಿ ಕಾಣಿಸುವುದು. ಹೂವಿನ ಸುತ್ತಲೂ ಸಣ್ಣ ಹಸಿರು ಭಾಗಗಳು ಕಾಣಿಸುತ್ತವೆ. ಆದರೆ ಕೇವಲ ಹೂವಿನ ಬಣ್ಣ ನೋಡಿ ಸಸ್ಯವನ್ನು ಗುರುತಿಸುವುದು ಸರಿಯಲ್ಲ. ಸಸ್ಯದ ಎಲೆ, ಕಾಂಡ, ಹೂವು ಮತ್ತು ಬೆಳೆಯುವ ಸ್ವಭಾವ ಎಲ್ಲವನ್ನೂ ಗಮನಿಸಬೇಕು. ಸಾಧ್ಯವಾದರೆ ಸ್ಥಳೀಯ ಸಸ್ಯ ತಜ್ಞರು ಅಥವಾ ಕೃಷಿ ಆಯುರ್ವೇದ ತಜ್ಞರಿಂದ ಖಚಿತಪಡಿಸಿಕೊಳ್ಳಿ. ಆರೋಗ್ಯದ ವಿಷಯದಲ್ಲಿ ಮುಖ್ಯ ಎಚ್ಚರಿಕೆ ಸ್ನೇಹಿತರೆ, ಈ ಭಾಗ ಬಹಳ ಮುಖ್ಯ. ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಸಸ್ಯಗಳ ಬಗ್ಗೆ ಎಲ್ಲ ಕಾಯಿಲೆಗೂ ಮದ್ದು ಎಂದು ಒಂದೇ ದಿನದಲ್ಲಿ ಸಮಸ್ಯೆ ಗುಣವಾಗುತ್ತದೆ ಎಂಬ ರೀತಿಯ ವಿಡಿಯೋಗಳು ಬರುತ್ತವೆ. ಅಂತಹ ಮಾಹಿತಿಯನ್ನು ಸಂಪೂರ್ಣವಾಗಿ ನಂಬಬೇಡಿ. ತುಂಬೆ ಗಿಡದಲ್ಲಿ ಕೆಲವು ಸಸ್ಯ ರಾಸಾಯನಿಕ ಅಂಶಗಳ ಬಗ್ಗೆ ವೈಜ್ಞಾನಿಕ ಅಧ್ಯಯನಗಳು ನಡೆದಿದ್ದರೂ ಅದರಿಂದ ಈ ಗಿಡವನ್ನು ಯಾವುದೇ ಕಾಯಿಲೆಗೆ ವೈದ್ಯಕೀಯ ಚಿಕಿತ್ಸೆಯ ಪರ್ಯಾಯವಾಗಿ ಬಳಸಬಹುದು ಎಂದು ಅರ್ಥವಲ್ಲ. ವಿಶೇಷವಾಗಿ ಗರ್ಭಿಣಿಯರು, ಮಕ್ಕಳು, ವಯಸ್ಸಾದವರು ಅಥವಾ ನಿಯಮಿತವಾಗಿ ಔಷಧಿ ತೆಗೆದುಕೊಳ್ಳುವವರು ಯಾವುದೇ ಗಿಡಮೂಲಿಕೆಗಳನ್ನು ವೈದ್ಯರ ಸಲಹೆಯಿಲ್ಲದೆ ಸೇವಿಸುವುದು ಸೂಕ್ತವಲ್ಲ. ಅಲರ್ಜಿ, ಹೊಟ್ಟೆಯ ತೊಂದರೆ ಅಥವಾ ಇತರ ಪ್ರತಿಕ್ರಿಯೆಗಳು ಉಂಟಾದರೆ ಬಳಕೆಯನ್ನು ನಿಲ್ಲಿಸಿ ವೈದ್ಯರನ್ನು ಸಂಪರ್ಕಿಸಬೇಕು. ನಮ್ಮ ಪ್ರಕೃತಿಯನ್ನು ಉಳಿಸೋಣ. ತುಂಬೆ ಗಿಡದಂತಹ ಸಸ್ಯಗಳು ನಮ್ಮ ಪರಿಸರದ ಒಂದು ಭಾಗ. ರಸ್ತೆ ಬದಿಯಲ್ಲಿ ಅಥವಾ ಹೊಲದ ಬಳಿ ಕಂಡ ಸಸ್ಯಗಳನ್ನು ಅನಗತ್ಯವಾಗಿ ಕಿತ್ತು ಹಾಕದೆ ಅವುಗಳ ಬಗ್ಗೆ ತಿಳಿದುಕೊಳ್ಳುವ ಅಭ್ಯಾಸ ಬೆಳೆಸೋಣ. ನಮ್ಮ ಮಕ್ಕಳಿಗೂ ಸುತ್ತಮುತ್ತಲಿನ ಸಸ್ಯಗಳ ಪರಿಚಯ ಮಾಡಿಸೋಣ. ಯಾವುದೇ ಔಷಧೀಯ ಸಸ್ಯ, ಯಾವುದೇ ವಿಷಕಾರಿ ಸಸ್ಯ, ಯಾವುದನ್ನು ಮುಟ್ಟಬಾರದು, ಯಾವುದನ್ನು ಆಹಾರವಾಗಿ ಬಳಸಬಹುದು, ಇಂತಹ ಮಾಹಿತಿಯನ್ನು ಸರಿಯಾಗಿ ಮೂಲಗಳಿಂದ ಕಲಿಯುವುದು ಬಹಳ ಮುಖ್ಯ. ಪ್ರಕೃತಿ ನಮಗೆ ಸಾಕಷ್ಟು ಕೊಡುಗೆ ನೀಡುತ್ತದೆ. ಆದರೆ ಪ್ರಕೃತಿಯ ಕೊಡುಗೆಯನ್ನು ಜ್ಞಾನದಿಂದ ಮತ್ತು ಜವಾಬ್ದಾರಿಯಿಂದ ಬಳಸಬೇಕು. ಹಾಗಾದರೆ ಸ್ನೇಹಿತರೆ, ನಾವು ಇಂದು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಕಾಣುವ ತುಂಬೆ ಗಿಡದ ಬಗ್ಗೆ ತಿಳಿದುಕೊಂಡೆವು. ಇದರ ಸಾಮಾನ್ಯ ಗುರುತುಗಳು, ಸಾಂಪ್ರದಾಯಿಕ ಬಳಕೆಗಳು ಮತ್ತು ಆರೋಗ್ಯದ ವಿಷಯದಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ನೋಡಿದೆವು. ತುಂಬೆ ಗಿಡದ ಬಗ್ಗೆ ನಿಮಗೆ ಇನ್ನೂ ಯಾವುದಾದರೂ ಮಾಹಿತಿ ಗೊತ್ತಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಪ್ರಕೃತಿ, ಆರೋಗ್ಯ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಜೊತೆಯಲ್ಲಿರಿ. ಧನ್ಯವಾದಗಳು. ನಮಸ್ಕಾರ.